ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ. ನಾನು ಮಹೇಶ್. ಈ ಗಿಡ ಯಾವ ರೀತಿ ಇದೆ ಅಂತ ನೀವು ನೋಡಿ. ಈ ಹಿಂದೆ ನಾನು ಇದಕ್ಕೆ ದೇಸಿ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಅದು ಈಗ ಈ ರೀತಿ ಪಿಕಪ್ ಆಗಿದೆ. ನೀವೇ ನೋಡ್ಬೋದು, ಅಲ್ಲಿ ಮೇಲ್ಗಡೆ ಕಂಠದ ರೀತಿಯಲ್ಲಾಗಿದೆ. ಆ ಕಂಠದ ರೀತಿಯಿಂದ ಹೊರಗಡೆ ಬಂದು ಗಿಡ ಈಗ ಇಂಪ್ರೂವ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಇದು ನನಗೆ ಕಾಣಿಸಿತ್ತು. ಆವಾಗ ನಾನೇನು ಮಾಡಿದೆ, ಅಡಿಕೆ ಕೊಯ್ಲೂರು ಬಂದವರಿಗೆ ಒಂಚೂರು ತಲೆ ಒಂಚೂರು ಕೊಯ್ಯಪ್ಪ ಅಂತ ಹೇಳಿದ್ದೆ. ತುದಿ ಕೊಯ್ದಿದ್ರು. ಆನಂತರ ನಾನು ನನ್ನ ರೀತಿಯಲ್ಲಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ನೆಲಕ್ಕೆ ಮಾಡಿದ್ದೆ. ಈಗ ಈ ಗಿಡ ಈ ರೀತಿ ಬಂದಿದೆ. ಒಳಗಡೆಯಿಂದ ಹೊರಗಡೆ ಬಂದು ಒಂದು ಗಿಡದ ರೂಪದಲ್ಲಿ ಬಂದಿದೆ. ಇದು ಇನ್ನೆರಡು ವರ್ಷದಲ್ಲಿ ನಾವು ಫಸಲು ತಗೊಳ್ಬಹುದು ಅನ್ನೋ ಕಾನ್ಫಿಡೆನ್ಸು ನನಗಿದೆ. ಗಾಳಿ ಮಳೆಯಲ್ಲಿ ಮುರಿದು ಹೋಗೋದಲ್ಲೇ ಇದ್ದರೆ ತುದಿ ಖಂಡಿತವಾಗಿಯೂ ನಾವು ಇದರಲ್ಲಿ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಎಷ್ಟು ಇಳುವರಿ ಬರುತ್ತೆ ಅದು ಅದರ ಒಂದು ವ್ಯಾಪ್ತಿಗೆ ಬಿಟ್ಟಿದ್ದು. ನಾವು ಎಷ್ಟೇ ತೆಗಿತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಏನೂ ಇಲ್ಲದ ಜಾಗದಲ್ಲಿ ಅಥವಾ ಅದು ಕಡಿದು ಬಿಸಾಕುವಂಥ ಗಿಡವಾಗಿದ್ದದ್ದನ್ನು ನಾವು ಮತ್ತೆ ಗಿಡ ಮಾಡಿ ಅದರಲ್ಲಿ ಇಳುವರಿ ತೆಗಿತಿದ್ದೀವಿ ಅಂದರೆ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಸಾಕು ಅನ್ನೋ ರೀತಿಯಲ್ಲಿ ಮಲೆನಾಡು ರೀತಿಯಲ್ಲಿ ತೃಪ್ತ ಜೀವನದಲ್ಲಿ ಬದುಕ್ಬೋದು. ಆದರೆ ಅದು ಬಂದಿದ್ದರಿಂದ ನೋಡಿ, ಅದ್ರ ಕೆಳಗಡೆ ನಾನು ಒಂದು ಸಣ್ಣ ಗಿಡ ಹಾಕಿದ್ದೀನಿ. ನೋಡಿ, ಇಲ್ಲಿ ಸಣ್ಣ ಗಿಡ ಹಾಕಿದ್ದೀನಿ. ಈ ಸಣ್ಣ ಗಿಡನ ಈ ಒಂದು ಗಿಡದಿಂದ ಬರುವಂಥ ಇನ್ನೆರಡು ವರ್ಷದಿಂದ ಫಸಲು ಹಿಡಿಯುವಂಥದ್ರಲ್ಲಿ ಆ ಫಸಲಿನ ದುಡ್ಡಲ್ಲೇ ಇದನ್ನು ಮೇಲಕ್ಕೆ ಎತ್ಕೋಬಹುದು. ಆ ರೀತಿ ಆಗ್ತದೆ. ಇದೇ ರೀತಿ ನೀವು ನಿಮ್ಮ ತೋಟದೊಳಗಿರುವಂಥ ರೋಗಗ್ರಸ್ತ ಗಿಡದ ಪಕ್ಕದಲ್ಲಿ ಈ ರೀತಿ ಒಂದು ಗಿಡ ನೆಟ್ಕೊಂಡು ಆ ರೋಗಗ್ರಸ್ತ ಗಿಡಕ್ಕೆ ನೀವು ಈ ರೀತಿ ನಾನು ಮಾಡಿರೋ ರೀತಿಯಲ್ಲಿ ದೇಸಿ ಮಾದರಿಯಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಅದು ಇಂಪ್ರೂವ್ ಆಗಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕೆಲವೊಂದು ಆಗ್ತದೆ, ಕೆಲವೊಂದು ಆಗಲ್ಲ. ಈಗ ಹುಟ್ಟಿದವರೆಲ್ಲರೂ ಬದುಕಿರ್ತಾರೆ ಅನ್ನೋದು ಸುಳ್ಳು. ಕೆಲವೊಬ್ಬರು ಸಾಯ್ತಾರೆ, ಅವರವರ ಒಂದು ಇಮ್ಯುನಿಟಿ ಮೇಲೆ ಹೋಗ್ತದೆ. ಆದರೆ ಈ ಗಿಡದ ಇಮ್ಯುನಿಟಿ ಚೆನ್ನಾಗಿತ್ತು ಮತ್ತು ನಾವು ಕೊಟ್ಟಂಥ ಟ್ರೀಟ್ಮೆಂಟನ್ನು ಚೆನ್ನಾಗಿ ತಗೊಂಡಿದೆ. ಆದ್ದರಿಂದ ಇದು ಈ ರೀತಿ ಇಂಪ್ರೂವ್ ಆಗಿದೆ. ನೋಡಿ, ಈ ರೀತಿ ಇಂಪ್ರೂವ್ ಆಗಿದೆ. ಇದು ನೆಕ್ಸ್ಟು ಇಳುವರಿಯಾಗಿ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಈ ರೀತಿಯ ಗಿಡ ಇಲ್ಲೇ ಹತ್ತಿರದಲ್ಲಿ ಯಾವುದೂ ಇಲ್ಲ. ಬೇಕಿದ್ರೆ ತೋರಿಸ್ತಾ ಇದ್ದೆ ನನ್ನ ತೋಟದೊಳಗೆ. ಅದೇ ರೀತಿ ಮೂಡು ಬಂದು ಇಳುವರಿ ಬಿಡ್ತಾ ಇರೋವಂಥ ಗಿಡಗಳು ಸುಮಾರಿದ್ದಾವೆ ನಮ್ಮ ತೋಟದೊಳಗೆ. ಆ ರೀತಿ ಇಂಪ್ರೂವ್ ಮಾಡಿದ್ದೀನಿ. ಆ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಇದನ್ನು ಟ್ರೀಟ್ಮೆಂಟ್ ಮಾಡಿದ್ದೀನಿ. ನಾನು ಯಾವುದೇ ರೀತಿಯ ಔಷಧಿಗಳಾಗಲಿ ಅಥವಾ ಯಾವುದೇ ರೀತಿಯ ಸಾವಯವ ಗೊಬ್ಬರ ಅಥವಾ ಜೈವಿಕ ಗೊಬ್ಬರವನ್ನು ಈ ಗಿಡಕ್ಕೆ ಹಾಕಿ ಮಾಡಿಲ್ಲ. ಹೊರಗಡೆಯಿಂದ ನಾನು ಯಾವುದೇ ಒಂದು ಪೈಸದ್ದು ಎಕ್ಸ್ಟ್ರಾ ಯಾವುದನ್ನು ತಂದಿಲ್ಲ. ರಾಸಾಯನಿಕವನ್ನು ತಂದಿದ್ದೀನಿ, ಯಾವುದು NPKಯನ್ನು ತಂದಿರ್ತೀನಿ. ಉಳಿಕೆಯಂತೆ ನಾನು ಮಣ್ಣು ಸತ ಹೊಡೆಸಿಲ್ಲ, ಸಗಣಿ ಗೊಬ್ಬರವನ್ನು ಸಹ ಹೊರಗಡೆಯಿಂದ ತಗೊಂತಾ ಇಲ್ಲ. ಈ ಒಂದು ಮಾತನ್ನು ಹೇಳಿ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.